ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಅಭ್ಯರ್ಥಿಗಳು 2025ನೇ ಸಾಲಿನಲ್ಲಿ ಮುಂದಿನ ತಿಂಗಳು ಮಾರ್ಚಲ್ಲಿ ಎಕ್ಸಾಮನ್ನು ಬರೀಬೇಕಂತಿದ್ದಾರೆ ಅಂಥ ಅಭ್ಯರ್ಥಿಗಳಿಗೆ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಮತ್ತು ಅಸೆಸ್ಮೆಂಟ್ ಬೋರ್ಡ್ ವತಿಯಿಂದ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ರಿಲೀಸ್ ಮಾಡಲಾಗಿದೆ. ಸೊ ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ನ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಕೊಡ್ತೀನಿ. ಅಥವಾ ನೀವು ಡೈರೆಕ್ಟ್ ಲಿಂಕಿಗೆ ಹೋಗಿ, ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಆ ಒಂದು ಲಿಂಕಿಗೆ ಹೋಗಿ ನೀವೇನು ಮಾಡ್ಬೋದು ಅಂತಂದರೆ ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು. ಸೊ ಇಲ್ಲಿ ಆಫಿಷಿಯಲ್ ವೆಬ್ಸೈಟಿಗೆ ಬರಬೇಕಾಗುತ್ತೆ. ಆಫಿಷಿಯಲ್ ವೆಬ್ಸೈಟ್ ಬಂದಮೇಲೆ ಇಲ್ಲಿ ನೋಡ್ತಾ ಇದ್ದೀರಿ, ಕ್ಲಿಕ್ ಹಿಯರ್ ಫಾರ್ 2025 SSLC ಎಕ್ಸಾಮ್ ಮಾಡೆಲ್ ಕ್ವಶನ್ ಪೇಪರ್ ಅಂತ ಸೆಟ್ 1, 2, 3 ಆ್ಯಂಡ್ 4 ಅಂತ ಕಾಣಿಸ್ತಾ ಇದೆ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನಿಮಗೆ ಏನಪ್ಪ ಅಂದರೆ ನಾಲ್ಕು ಸೆಟ್ಗಳನ್ನು ಕೊಟ್ಟಿದ್ದಾರೆ. ಪ್ರತಿ ಸಬ್ಜೆಕ್ಟು ಕೂಡ ನಾಲ್ಕು ಸೆಟ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಕನ್ನಡದಲ್ಲಿ ಸೆಟ್ 1, ಸೆಟ್ 2, ಸೆಟ್ 3, ಸೆಟ್ 4 ಮಾಡಿದ್ದಾರೆ. ಆಮೇಲೆ ಹಿಂದಿಯಲ್ಲಿ ಕೂಡ ಸೆಟ್ 1, ಸೆಟ್ 2, ಸೆಟ್ 3 ಇದೆ. ಮರಾಠಿಯಲ್ಲಿ ಕೂಡ ಸೆಟ್ 4 ಇದೆ. ಓಕೆ, ಆಮೇಲೆ ತೆಲುಗು, ಇಂಗ್ಲೀಷಲ್ಲಿ ಕೂಡ ಸೆಟ್ 4 ತನಕ ಮಾಡಿದ್ದಾರೆ. ಇಂಗ್ಲೀಷ್ NCERT ಇದ್ರು ಕೂಡ ಸೆಟ್ 3 ಅಂದರೆ 3, 4 ಈ ರೀತಿಯಾಗಿ ಏನು ಮಾಡಿದಾರಪ್ಪ ಅಂತಂದರೆ ಇಲ್ಲಿ ಸೆಟ್ಗಳನ್ನು ಮಾಡಿರುವಂಥದ್ದು. ಇವುಗಳನ್ನು ನೀವು ಹೋಗಿ ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಇದು ನಿಮ್ಗೆ ಎದಕ್ಕೆ ಯೂಸ್ ಆಗುತ್ತೆ ಅಂತಂದರೆ, ಈ ಒಂದು 4 ಸೆಟ್ಟಲ್ಲಿ ನಿಮಗೇನು ಮ್ಯಾಕ್ಸಿಮಮ್ ಪಾಸಿಂಗ್ ಅಂತ ಅನ್ಕೋಬೋದು. ಅಥವಾ ನೀವು ಪೂರ್ವ ತಯಾರಿಯಾಗಿ ನಿಮ್ಗಳಿಗೆ ಒಂದು ಜಜ್ಮೆಂಟ್ ಸಿಗುತ್ತೆ, ಯಾವ ರೀತಿ ಕ್ವಶನ್ ಪೇಪರ್ ಬರುತ್ತೆ ಮತ್ತು ನಾವು ಯಾವ ರೀತಿ ಓದ್ಕೋಬೇಕು. ಅದ್ರ ಜೊತೆಗೆ ಮ್ಯಾಕ್ಸಿಮಮ್ ಮಾಡೆಲ್ ಕ್ವಶನ್ ಪೇಪರ್ ನಿಮ್ಗೆ ಏನಾಗ್ತಾರೆ ಅಂತಂದರೆ ಒಂದಷ್ಟು ಪಾಸಿಂಗ್ ಅಂಕಗಳು ಕೂಡ ಬರುವಂಥ ಚಾನ್ಸಸ್ ಇರುತ್ತೆ.